ಅಖಿಲ್ ನಿನ್ನ ಹೆಂಡತಿ ಅಂತ ಒಪ್ಕೊಂಡ. ಆನಂದ ವರ್ಮ ನಿನ್ನ ಆ ಮನೆಗೆ ಸೊಸೆ ಅಂತ ಒಪ್ಕೊಂಡ. ನೀವೆಲ್ರೂ ಸಕುಟುಂಬ ಸ್ವಪರಿವಾರ ಸಮೇತವಾಗಿ ಸಂತೋಷದಿಂದ ಇರಕ್ ಶುರು ಮಾಡಿದ್ರಿ. ಅದಕ್ಕೆ ಆ ಸಂತೋಷನ ಹಾಳು ಮಾಡೋದಕ್ಕೆ ಅಂತಾನೆ ನಾನು ಎರಡನೇ ಆಟನ ಶುರು ಮಾಡಿದ್ದೆ. ಸೊಸೆಯಾಗಿ ನಿನ್ನ ಆ ಮನೆಗೆ ಕಳಿಸಿ ಆ ಮನೆಯವ್ರನ್ನ ನಾನೇನೂ ಮಾಡಕ್ಕಾಗ್ಲಿಲ್ವಲ್ಲ ಅಂತ ನೀನ್ ನನಗ್ ಮೋಸ ಮಾಡ್ದೆ ಅಂತ ಹೇಳಿ ಅವ್ರನ್ನ ನಂಬೋ ಹಾಗೆ ಮಾಡಿ ನಿನ್ನ ಆ ಮನೆಯಿಂದ ಹೊರಗಡೆ ಕಳಿಸಿ ಅವ್ರ ಮರ್ಯಾದೆ ಹೋಗೋ ಹಾಗೆ ಮಾಡಿ ಅವ್ರಿಗೆ ನೋವು ಕೊಡ್ತಾ ಇದ್ದೀನಿ. ಅವ್ರ ಮರ್ಯಾದೆ ತೆಗೆಯೋದಕ್ಕೋಸ್ಕರ, ಅವರಿಗೆ ತೊಂದರೆ ಕೊಡೋದಕ್ಕೋಸ್ಕರ, ಅವ್ರ ಕುಟುಂಬದ ಮೇಲೆ ಹಾಗೆ ತೀರ್ಸ್ಕೊಳ್ಳೋದಕ್ಕೋಸ್ಕರ ನಾನು ಆಡ್ತಿರೋ ಆಟದಲ್ಲಿ ದಾಳ ಅವತ್ತು ನೀನೇ, ಇವತ್ತು ನೀನೇ. ಈ ಕ್ಷಣದಿಂದ ಅವ್ರ ಕುಟುಂಬ ನಿಲ್ಸಿ. ಅವ್ರ ಕುಟುಂಬ ಅಲ್ಲ, ಅದು ನನ್ ಕುಟುಂಬ. ಅವತ್ತು ಅಖಿಲ್ ಅವರು ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ ಕ್ಷಣದಿಂದ ಆ ಕುಟುಂಬ ನನ್ ಕುಟುಂಬ. ಅವತ್ತು ಅಖಿಲ್ ಅವ್ರ ಜೊತೆ ಸೇರಿ ನಾನು ಅಗ್ನಿ ಸಾಕ್ಷಿಯಾಗಿ 7 ಹೆಜ್ಜೆ ಇಟ್ಟಾಗ್ಲಿಂದ ಆ ಕುಟುಂಬ ನನ್ ಕುಟುಂಬ. ಅವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಅಖಿಲ್ ಅವ್ರ ಜೊತೆ ಸೇರಿ ಆ ಮನೇಲಿ ಕಾಲಿಟ್ಟ ಕ್ಷಣದಿಂದನೂ ಆ ಕುಟುಂಬ ನನ್ ಕುಟುಂಬ. ನನ್ ಕುಟುಂಬದಲ್ಲಿ ನಾವು ಗಂಡ ಹೆಂಡತಿ ಮಧ್ಯೆನೆ ಗಲಾಟೆ ಸೃಷ್ಟಿ ಮಾಡಿ ನನ್ ಕುಟುಂಬದ ಮೇಲೆ ಹಾಗೆ ಸಾಧಿಸ್ಬಿಟ್ಟೆ ಅನ್ಕೊಂಡಿದ್ಯೇನೋ. ಸುಳ್ಳುನ ನಂಬದಷ್ಟು ಈಸಿಯಾಗಿ ನಿನ್ನ ಅತ್ತೆ ಮನೆಯವರು ನೀನ್ ಹೇಳೋ ಸತ್ಯನ ನಂಬೋದಿಲ್ಲ. ನಿನ್ನ ಅಷ್ಟೊಂದು ನಂಬಿದ್ದ ಅಖಿಲೇ ಇವಾಗ ನಿನ್ನ ಅಷ್ಟೊಂದು ಅವಮಾನಿಸಿ ಅನುಮಾನಿಸ್ ಹೋದ. ಅಂಥದ್ರಲ್ಲಿ ಅವನ್ ಫ್ಯಾಮಿಲಿ ಮೆಂಬರ್ಸ್ ನಿನ್ನ ಹೇಗ್ ನಂಬ್ತಾರೆ? ನೀನ್ ಹೇಳೋ ಸತ್ಯನ ಹೇಗ್ ನಂಬ್ತಾರೆ? ನಂಬ್ತಾರೆ, ಖಂಡಿತ ನಂಬ್ತಾರೆ. ಸುಳ್ಳು ಹೇಳು ನಿನ್ನನ್ನೇ ನಂಬಿದ್ರು, ಈಗ ನೀನ್ ಹೇಳಿರೋ ಸುಳ್ಳುನು ನಂಬಿದ್ರು. ಮೋಸ ವಂಚನೆ ಮಾಡೋ ನಿನ್ನನ್ನೇ ನಂಬಿದ್ರು, ಈಗ ನನ್ ವಿಷಯದಲ್ಲಿ ನೀನ್ ಮಾಡಿರೋ ಮೋಸನೂ ನಂಬಿದ್ರು. ಮೋಸಗಾರ ಆಗಿರೋ ನಿನ್ನನ್ನೇ ನಂಬ್ತಿದ್ದಾರೆ, ಈಗ ನೀನ್ ಹೇಳ್ತಿರೋ ಮೋಸದ ಮಾತನ್ನು ನಂಬ್ತಿದ್ದಾರೆ. ನಿನ್ನಂತವನೇ ನಂಬಿದ್ಮೇಲೆ ನನ್ನಂತವಳ ಯಾಕೆ ನಂಬಲ್ಲ? ನೀನ್ ಮೋಸ ಮಾಡ್ದೆ ಅನ್ನೋದನ್ನ ನಂಬ್ತಾರೆ, ನಿನ್ ಮೋಸಕ್ಕೆ ನನ್ ಬಲಿ ಆದೆ ಅನ್ನೋದನ್ನು ಕೂಡ ನಂಬ್ತಾರೆ. ಅವ್ರು ನಂಬ್ತಾರೆ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ನೀನ್ ಹೇಗೆ ಹೇಳ್ತಿದ್ಯಾ? ನಾನ್ ಹೇಳ್ತೀನಿ. ಹೇಗೆ ಹೇಳ್ತೀನಿ ಅಂದ್ರೆ, ನಿನ್ ಕಡೆ ಸುಳ್ಳಿದೆ, ನನ್ ಕಡೆ ಸತ್ಯ ಇದೆ. ನಿನ್ ಕಡೆಗೆ ಅನ್ಯಾಯ ಇದೆ, ನನ್ ಕಡೆಗೆ ನ್ಯಾಯ ಇದೆ. ನಿನ್ ಕಡೆ ಅಧರ್ಮ ಇದ್ರೆ ನನ್ ಕಡೆ ಧರ್ಮ ಇರತ್ತೆ. ಅದ್ರ ಜೊತೆಗೆ ನಿನ್ ಹತ್ರ ಇಲ್ದೇ ಇರೋದು ನನ್ನ ಹತ್ರ ಒಂದಿದೆ. ಏನ್ ಗೊತ್ತಾ? ಅದು ಆಶೀರ್ವಾದ, ಆ ಶ್ರೀಕೃಷ್ಣನ್ ಆಶೀರ್ವಾದ. ಕೃಷ್ಣ ಯಾವಾಗ್ಲೂ ನನ್ ಕಡೆನೇ ಇರ್ತಾನೆ. ಕೃಷ್ಣನ ಆಶೀರ್ವಾದ ನನ್ಗೆ ಇರುತ್ತೆ. ಅದಕ್ಕೆ ಇಷ್ಟು ನಂಬಿಕೆಯಿಂದ ಹೇಳ್ತಿದ್ದೀನಿ, ನಾನು ಸತ್ಯನ ನಿರೂಪಿಸ್ತೀನಿ. ಆಗಲ್ಲ.
ನೀನ್ ಸತ್ಯನ ನಿರೂಪಿಸ್ತೀನಿ ಅನ್ನೋದು ಯಾವತ್ತೂ ಆಗಲ್ಲ. ನೀನ್ ತಪ್ಪು ಮಾಡಿದ್ಯಾ ಅಂತ ನಾನ್ ಇಷ್ಟು ಸಾಕ್ಷಿ ತೋರಿಸಿದ್ಮೇಲೆ ಅಖಿಲ್ ನಿನ್ನ ಜೀವನ ಪೂರ್ತಿ ನಂಬಲ್ಲ. ನಿನ್ನ ಅವನ ಹೆಂಡತಿ ಅಂತ ಒಪ್ಕೊಳ್ಳಲ್ಲ. ನಿನ್ನ ಮನೆ ಸೊಸೆಯಾಗಿ ಯಾರೂ ಒಪ್ಪಲ್ಲ. ನಿನ್ನ ಆ ಮನೆ ಒಳಗಡೆನೆ ಸೇರ್ಸಲ್ಲ. ಕೊನೆಗೆ ಆನಂದ ಗಜಪತಿ ವರ್ಮನ್ ಸೊಸೆ ಬೀದಿಗೆ ಬಿದ್ದಿದ್ದಾಳೆ ಅಂತ ಅಕ್ಕಪಕ್ಕ ಜನರು ನಗ್ತಾ ಮಾತಾಡ್ಕೋತಾರೆ. ಆದ್ರಿಂದ ಇಡೀ ಕುಟುಂಬ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು. ಎಸ್, ಗೆದ್ಬಿಟ್ಟೆ. ಆನಂದ ವರ್ಮನ್ ವಿರುದ್ಧ ಗೆದ್ಬಿಟ್ಟೆ. ನಾನ್ ತಂಗಿನ ಅವಮಾನ ಮಾಡಿರೋ ಆ ಕುಟುಂಬಕ್ಕೆ ದೊಡ್ಡ ಅವಮಾನನೇ ಮಾಡಿದ್ದೀನಿ. ಎಸ್, ನಿನ್ ಮೋಸನ ನಿರೂಪಿಸ್ತೀನಿ. ನಿನ್ ತಪ್ಪಿಗೆ ಸಾಕ್ಷಿ ತೋರಿಸ್ತೀನಿ. ನಿನ್ನ ಕೋರ್ಟ್ ಮೆಟ್ಲ ಹತ್ತಿಸ್ತೀನಿ. ನನ್ ಕುಟುಂಬ ಗರ್ವದಿಂದ ತಲೆ ಎತ್ಕೊಂಡಿರೋ ಹಾಗೆ ಸ್ವಕುಟುಂಬ ಸ್ವಪರಿವಾರ ಸಮೇತವಾಗಿ ಸಂತೋಷವಾಗಿರೋ ಹಾಗೆ ಮಾಡ್ತೀನಿ. ಸತ್ಯ. ನೋ, ನಾನು ನಂಬೋದಿಲ್ಲ. ಶ್ಯಾಮ ಹಾಗೆ ಮಾಡಿದಾಳೆ ಅಂದ್ರೆ ನಾನು ನಂಬೋದಿಲ್ಲ ಅಂದ್ರೆ ನಂಬೋದಿಲ್ಲ. ನಾವೇ ನಂಬ್ತೀವಣ್ಣ. ಆದ್ರೆ ಏನ್ ಮಾಡೋದು? ಅದನ್ನ ಕಣ್ಣಾರೆ ನೋಡಿದ್ಮೇಲೆ ನಮ್ದೇ ಬೇರೆ ದಾರಿ ಇಲ್ಲ. ಈಗಾಗ್ಲೇ ಕಣ್ಮುಂದೆ ನಡೀತಾ ಇರೋದನ್ನೆಲ್ಲ ಯಾವುದನ್ನು ನಂಬದೇ ಇರೋದಕ್ಕೆ ಅಖಿಲ್ ಪಾಪ ತುಂಬಾ ಪ್ರಯತ್ನ ಪಟ್ಟ. ತುಂಬಾ ಹೊತ್ತಿನ ತನಕ ಶ್ಯಾಮ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆನಲ್ಲೇ ಶ್ಯಾಮನ್ ಪರನೇ ಮಾತಾಡ್ತಾ ಇದ್ದ ನಮ್ಮ ಅಖಿಲ್. ಆದ್ರೆ ಯಾವಾಗ ಶ್ಯಾಮ ಫೋನಲ್ಲಿ ಮಲ್ಲಿಕಾರ್ಜುನ್ ಇನ್ಕಮಿಂಗ್ ಕಾಲ್ ಇತ್ತೋ ಆಗ ಶ್ಯಾಮ ಮೇಲೆ ಸ್ವಲ್ಪ ಅನುಮಾನ ಶುರುವಾಯ್ತು ಅಖಿಲ್ಗೆ. ಏನು? ಶ್ಯಾಮ ಫೋನಲ್ಲಿ ಮಲ್ಲಿಕಾರ್ಜುನ್ ಕಾಲ್ ಮಾಡಿದ್ಯಾ? ಹೌದು ಡ್ಯಾಡಿ, ಇದೆ. ಬಡತನದಲ್ಲೇ ಬೆಳೆದಿರೋ ಇವಳಿಗೆ ದುಡ್ಡು ಬೇಕಿತ್ತು. ಅವಳು ಕೇಳ್ದಷ್ಟು ದುಡ್ಡು ಕೊಟ್ರೆ ಆ ಗೋಪಾಲನ್ನ ದೂರ ಮಾಡಿ ನಿನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ಲು ಶ್ಯಾಮ. ಏನಮ್ಮ ಇದು? ನನ್ ಮೇಲೆ
ಇಷ್ಟು ನಿಂದನೆ ಯಾಕೆ? ನಾನ್ ಮಾಡಿದ ಪಾಪ ಆದ್ರೂ ಏನು? ಅಖಿಲ್ ಅವ್ರಿಗೆ ಜ್ವರ ಕಡಿಮೆ ಆಗಿದ್ದಕ್ಕೆ ದೇವಸ್ಥಾನಕ್ಕೆ ಪೂಜೆ ಮಾಡಕ್ ಬಂದಿದ್ದೇನಾ? ನಾನ್ ಮಾಡಿರೋ ಪಾಪ. ಯಾವತ್ತಾದ್ರೂ ದೊಡ್ಡ ಮನೆಗೆ ಸೊಸೆ ಆಗ್ಬೇಕು ಅಂತ ಬೇಡ್ಕೊಂಡಿದ್ದೀನ? ಹಣಕ್ಕೆ ಆಸೆ ಪಟ್ಟಿದ್ನ? ಆ ಮಲ್ಲಿಕಾರ್ಜುನ್ ಜೊತೆ ಸೇರಿ ಮೋಸ ಮಾಡಿದ್ದೀನ? ಹೇಗೋ ಮದ್ವೆ ಆಯ್ತು. ಮಾವ ಅಖಿಲ್ ಅವರು ನನ್ನ ಮನೆ ಸೊಸೆ ಅಂತ ಸ್ವೀಕರಿಸಿದ್ರು. ಆದ್ರೆ ಅತ್ತೆ ಮನ್ಸಿಗೆ ನೋವು ಕೊಡೋದು ಇಷ್ಟ ಇಲ್ದೆ ಆ ಮನೆಯಿಂದ ಹೊರಟೋಗೋಣ ಅನ್ಕೊಂಡಿದ್ದೆ. ಒಂದ್ಸಲ ಹೋಗ್ಬೇಕು ಅನ್ಕೊಂಡಾಗ ಮಾವನೇ ತಡೆದ್ರು. ನಿಂತ್ಕೋ. ಅವತ್ತೇ ನಾನು ಮನೆಯಿಂದ ಹೋಗಿದ್ದಿದ್ರೆ ಹೀಗಿವತ್ತು ನನ್ ಮೇಲೆ ಇಂಥ ಆಪದ್ನೆ ಬರ್ತಾನೆ ಇರ್ಲಿಲ್ಲ. ಅವತ್ತು ಆ ಗೋಪಾಲ್ ಅನ್ನೋನ್ಗೂ ನನ್ಗೂ ಮದ್ವೆ ಅಂತ ಹೇಳಿ ನಂಬಿಸಿ ಅಖಿಲ್ ಅವ್ರ ಜೊತೆ ನನ್ ಮದ್ವೆ ಮಾಡಿಸ್ದ ಆ ಮಲ್ಲಿಕಾರ್ಜುನ್. ಗೋಪಾಲ್ ಜೊತೆ ತನ್ನ ಕೈಲಿ ತಾಳಿ ಕಟ್ಟಿಸ್ಕೊಂಡೆ ಅಂತ ಆಪಾದನೆ ಹೊರಿಸಿದ್ರು. ಆ ಆಪಾದನೆನ ಅಖಿಲ್ ಅವರು ನಂಬೋ ಹಾಗೆ ಮಾಡ್ದ ಆ ಮಲ್ಲಿಕಾರ್ಜುನ್. ಹಾಗ್ ನಂಬಿದ್ದು ಅಖಿಲ್ ಅವ್ರ ತಪ್ಪೇನು ಅಲ್ಲ. ಅವ್ರ ಜಾಗದಲ್ಲಿ ಯಾರೇ ಇದ್ರು ಅಖಿಲ್ ಶ್ಯಾಮಗೆ ಹೊಸ ಫೋನ್ ಕೊಡ್ಸಿದಾನೆ. ಆ ನಂಬರ್ ಇನ್ನೂ ಯಾರಿಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ಆ ಮಲ್ಲಿಕಾರ್ಜುನ್ ಶ್ಯಾಮಗೆ ಹೇಗ್ ಫೋನ್ ಮಾಡ್ತಾನೆ? ಹೇಗ್ ಮಾಡ್ತಾನೆ ಅನ್ನೋದೇನಿದೆ. ಶ್ಯಾಮನೇ ಆ ನಂಬರ್ನ ನಾನು ಕೊಟ್ಟಿದ್ದು ಅಂತ ಮಲ್ಲಿಕಾರ್ಜುನ್ ಹೇಳ್ದ. ಆ ಮಲ್ಲಿಕಾರ್ಜುನ್ ಹೇಳಿದ್ ನಿಜ ಅಂತ ಗ್ಯಾರಂಟಿ ಏನು? ಅವನು ಯಾರ ಮೂಲಕನಾದ್ರೂ ನಂಬರ್ನ ತಿಳ್ಕೊಂಡಿರ್ಬೋದಲ್ಲ? ಅಥವಾ ನಮ್ಮನವರೇ ಯಾರಾದ್ರೂ ಆ ಮಲ್ಲಿಕಾರ್ಜುನ್ಗೆ ನಂಬರ್ನ ಶೇರ್ ಮಾಡಿರ್ಬೋದಲ್ಲ? ಅಂದ್ರೆ ಯಾರು ಶೇರ್ ಮಾಡಿರ್ತಾರೆ ಅಂತೀರಾ ಮಾವ? ನೀನ್ ಶೇರ್ ಮಾಡಿದ್ಯಾ ಅಂತ ನಾನು ಅನ್ಕೊಂತಾ ಇಲ್ಲ ಬಿಡು. ಮತ್ತೆ ನಾನ್ ಕೊಟ್ಟಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಅಣ್ಣ? ಬೆಳಗ್ತಿರೋ ಈ ಜ್ಯೋತಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಮ್ಮ. ಇದೆಲ್ಲ ಆ ಮಲ್ಲಿಕಾರ್ಜುನ್ ಗೋಪಾಲ ಸೇರಿ ಮಾಡಿರೋ ಮೋಸ ಅಂತ ನಿರೂಪಿಸೋ ತನಕ ನನ್ ಮೇಲ್ ಮಾಡಿರೋದು
ಕೇವಲ ಸುಳ್ಳು ಆಪಾದನೆ ಅಂತ ಅಖಿಲ್ ಅವ್ರಿಗೆ ಅರ್ಥ ಆಗೋವರೆಗೂ ನಾನು ನಿರ್ದೋಷಿ ಅಂತ ಅಖಿಲ್ ಅವರು ನಂಬೋವರೆಗೂ ನಾನು ಒಂದು ಅರ್ಥ ಆಯ್ತು ಬಿಡು ಐಶ್ವರ್ಯ. ಈಗಾಗ್ಲೇ ಒಂದ್ಸಲ ಶ್ಯಾಮ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೀನಲ್ಲ, ಅದಕ್ಕೆ ಹೀಗೆ ನನ್ ಮೇಲೆ ಅನುಮಾನ ಪಡ್ತಿದ್ದಾರೆ ಅಲ್ವಾ ಅಣ್ಣ? ನಾನು ನಿಮ್ ಯಾರ ಮೇಲೂ ಅನುಮಾನ ಪಡ್ತಿಲ್ಲ. ನಮ್ಮ ಕೆಲಸದವ್ರ ಮೂಲಕ ಮಲ್ಲಿಕಾರ್ಜುನ್ ಆ ನಂಬರ್ನ ತಿಳ್ಕೊಂಡಿರೋ ಚಾನ್ಸಸ್ ಇದೆಯಲ್ಲ ಅನ್ನೋದು ನನ್ನ ಉದ್ದೇಶ. ಇಷ್ಟರಲ್ಲೇ ನೀವು ಬೆನ್ಮುಟ್ಟು ನೋಡ್ಕೊತಾ ಇದ್ದೀರಾ. ನಿಜಾನೇ ಮಾವ, ನೀವ್ ಹೇಳ್ದಾಗೆ ಕೆಲಸದವರಿಂದ ನಂಬರ್ ತಗೊಂಡು ಫೋನ್ ಮಾಡಿದ್ದಾರೆ ಅನ್ಕೊಳ್ಳೋಣ. ಅವನ್ ಫೋನ್ ಮಾಡಿರೋ ವಿಷಯನ ಶ್ಯಾಮ ಮನೋರ್ ಯಾರಿಗೂ ಯಾಕೆ ಹೇಳಲಿಲ್ಲ? ಮನೆ ಹಿರಿಯರಾಗಿರೋ ನಿಮಗೆ ಮೊದ್ಲ ವಿಷಯನ ಹೇಳ್ಬೇಕಿತ್ತಲ್ವಾ? ಕನಿಷ್ಠ ಅಖಿಲ್ಗಾದ್ರೂ ಹೇಳ್ಬೋದಿತ್ತಲ್ಲ. ಅದೇ ಪಾಪ, ಅಖಿಲ್ ಕೂಡ ತುಂಬಾ ಫೀಲ್ ಮಾಡ್ಕೊಂಡ. ಅವನ್ ಫೋನ್ ಮಾಡಿದ್ದನ್ನ ನನಗ್ಯಾಕೆ ಹೇಳಲಿಲ್ಲ ಅಂತ ಶ್ಯಾಮನ ಚೆನ್ನಾಗ್ ಬೈದ. ಆದ್ರೆ ಅವಳು, ನೀವು ಆಫೀಸಿಗೆ ಹೊರಟಿದ್ರಲ್ಲ ಅದಕ್ಕೆ ಆಮೇಲೆ ಹೇಳೋಣ ಅಂತ ಸುಮ್ನಾಗ್ಬಿಟ್ಟೇರಿ ಅಂತಂದ್ಲು. ಶ್ಯಾಮ ಹೇಳಿದ್ದು ಸುಳ್ಳು ಅಂತ ಗೊತ್ತಾಗಿ ಅವಳು ಮಾತನ್ನ ಅಖಿಲ್ ಸ್ವಲ್ಪನೂ ನಂಬಲಿಲ್ಲ. ಅಷ್ಟಕ್ಕೂ ಅವನು ನಮ್ಮ ಶತ್ರು ಅಂತ ಗೊತ್ತಿದ್ದು ಇಷ್ಟು ಮುಖ್ಯವಾದ ವಿಷಯನ ಯಾರಾದ್ರೂ ಆಮೇಲೆ ಹೇಳೋಣ ಅಂತ ಅನ್ಕೋತಾರ? ಶ್ಯಾಮ ಹಾಗೆ ಸುಳ್ಳು ಹೇಳಿದ್ದಕ್ಕೆ ಅಖಿಲ್ಗೆ ಶ್ಯಾಮ ಮೇಲೆ ಸಣ್ಣದಾಗಿ ಶುರುವಾದ ಅನುಮಾನ ದೊಡ್ಡದಾಗಿ ಬೆಳೀತಾ ಹೋಯ್ತು. ನಮ್ಮನೆಗೆ ಒಬ್ಬ ಕಳ್ಳ ಬಂದಿದ್ದ ಅನ್ಕೊಂಡಿದ್ವಲ್ಲ, ಅವನು ಕಳ್ಳ ಅಲ್ಲ, ಶ್ಯಾಮಗೆ ದುಡ್ಡು ಕೊಡಕ್ಕೆ ಅಂತ ಬಂದಿದ್ದ ಮಲ್ಲಿಕಾರ್ಜುನ್ ಕಳ್ಸಿರೋ ಮನುಷ್ಯ ಅಂತ ಅರ್ಥ ಆದ್ಮೇಲೆ ಅವನಿಗಿದ್ದಿದ್ದ ಅನುಮಾನ ಬೆಟ್ಟದಷ್ಟಾಯ್ತು. ಏನು? ರಾತ್ರಿ ಬಂದಿದ್ದು ಮಲ್ಲಿಕಾರ್ಜುನ್ ಮನುಷ್ಯನ? ಹೌದು. ಶ್ಯಾಮಗೆ ದುಡ್ಡು ಕೊಡಕ್ಕೆ ಅಂತ ಬಂದಿದ್ನಂತೆ. ನಮ್ಮೆಲ್ರಿಗೂ ಎಚ್ಚರ ಆಗೋಯ್ತಲ್ಲ, ಓಡ್ ಹೋದ. ಹೋಗುವಾಗ ದುಡ್ಡಿನ ಕಟ್ಟು ಜಾರಿ ಕೆಳಗಡೆ ಬಿದ್ದೋಯ್ತು. ಆ ದುಡ್ಡು ನನಗ್ ಸಿಗ್ಲಿಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ್ಗೆ ದುಡ್ಡು ತಗೊಂಡು ದೇವಸ್ಥಾನಕ್ಕೆ ಬಾ ಅಂತ ಹೇಳಿದ್ಲಂತೆ ಶ್ಯಾಮ. ದೇವಸ್ಥಾನದಲ್ಲಿ ಅವನ್ ಕೊಟ್ಟಿರೋ ನೋಟಿನ ಕಟ್ಟು ಶ್ಯಾಮ ಕೈಲಿದ್ದು ಬುಟ್ಟಿಲ್ ಕಾಣಿಸ್ತು. ಏನು? ಹೂವಿನ ಬುಟ್ಟಿಲಿ ನೋಟಿನ ಕಟ್ಟಿತ್ತ? ಇತ್ತು, ನಾನೇ ಕಣ್ಣಾರ ನೋಡಿದ್ದೀನಿ. ಅಷ್ಟಾದ್ರೂ ದುಡ್ಡು ತನ್ನ ಕೈಯಲ್ಲೇ ಇದ್ರೂ ಬುಟ್ಟಿಗೆ ಹೇಗ್ ಬಂತೋ ಗೊತ್ತಿಲ್ಲ ಅಂತ ಸಾಧಿಸೋದಕ್ ಬಂದ್ಲು. ಹಾಗ್ ಮಾಡಿದ್ದಕ್ಕೆ ಶ್ಯಾಮ ಮೇಲೆ ನನಗಿರೋದು ಅನುಮಾನ ಅಲ್ಲ, ಶ್ಯಾಮ ಆ ಮಲ್ಲಿಕಾರ್ಜುನ್ ಜೊತೆಗೆ ಸೇರ್ಕೊಂಡಿದ್ದಾಳೆ ಅಂತ ಅಖಿಲ್ಗೆ ಪೂರ್ತಿ ನಂಬಿಕೆ ಬಂದ್ಬಿಡ್ತು. ಎಷ್ಟು ದಿನ ಆದ್ರೂ ಸರಿ, ಎಷ್ಟು ಕಾಲ ಆದ್ರೂ ಸರಿ, ನಾನು ಸತ್ಯ ನಿರೂಪಿಸೋ ತನಕ, ಸತ್ಯ ಎಲ್ರಿಗೂ ಗೊತ್ತಾಗೋ ತನಕ ಒಂದು ಹನಿ ನೀರು ಕೂಡ ಕುಡಿಯಲ್ಲ.